ನಾನಿರುವುದೇ ನಿಮಗಾಗಿ ನಾನಿರುವುದೇ ನಿಮಗಾಗಿ ನಾನಿರುವುದೇ. ಶಿವಣ್ಣ ಮೋಹನ್ಗೆ ಹೃದಯದಲ್ಲಿ ರಂಧ್ರ ಇರೋದ್ರಿಂದ ಅವನಿಗೆ ಚಿಕಿತ್ಸೆ ಕೊಡಿಸಬೇಕು ಅಂತ ನಾರಾಯಣ ಹೃದಯಾಲಯ ಆಸ್ಪತ್ರೆಗೆ ಕಳಿಸಿದರು. There is a surprise for everybody. Wait and watch. ಸರ್ಪ್ರೈಸ್ ಇದೆ ಅಂತ. ಅದೇನು ಸರ್ಪ್ರೈಸ್ ಅಂತ ಇವಾಗ ಓಪನ್ ಮಾಡ್ತೀನಿ. ನಂದೀಶಾ, ಹಾಸ್ಪಿಟಲ್ಗೆ ಹೋಗಿದ್ರಾ? ಹ್ಞೂ ಸರ್, ಹೋಗಿ ಚೆಕಪ್ ಮಾಡಿಸ್ರಾ ಡಾಕ್ಟರ್ ಹತ್ರ? ಮಾಡಿಸೈತಿ. ಏನು ವಿಷಯ ಅಂತ ಗೊತ್ತಾಯ್ತಾ? ಇಲ್ಲ ಸರ್, ಗೊತ್ತಿಲ್ಲ ಸರ್. ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ. ನೋಡಿ, ಮೋಹನ್ ರಾಜ್ ಅಂತ ಈ ಹುಡುಗನಿಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಅವ್ರ ಅಣ್ಣ ನಂದೀಶ ಕರ್ಕೊಂಡ್ಬಂದು ನನ್ನ ಆಸೆ ಒಂದು ಈ ರೀತಿ ನನ್ನ ತಮ್ಮನಿಗೆ ಏನಾದ್ರೂ ಒಂದ್ಸತಿ ಮಾಡಿ ಆ ಹಾರ್ಟ್ ಹೋಲ್ನ ಇದು ಮಾಡಬೇಕು ಅಂತ ನಾವು ಅದಕ್ಕೆ ರೆಡಿ ಆಗಿದ್ದು. ಓಕೆ, ಹಾಸ್ಪಿಟಲ್ ಕಳಿಸೋಣ, ಚೆಕ್ ಮಾಡ್ಸೋಣ, ಮಾಡಿಸಿ ಆಪರೇಷನ್ ಆದ್ರೂ ಅದನ್ನ ಫುಲ್ಫಿಲ್ ಮಾಡೋಣ ಅಂತ ಆಸೆಯಿಂದ ನಾವು ನಾರಾಯಣ ಹೃದಯ ಹಾಸ್ಪಿಟಲ್ ಫೋನ್ ಮಾಡಿದಾಗ ಎಲ್ಲರೂ ಒಪ್ಕೊಂಡ್ರು. ಆಯ್ತು ಸರ್, ನೀವು ಕಳಿಸಿ, ಏನ್ ಮಾಡ್ಬೋದು ನಾವು ಮಾಡ್ತೀವಿ ಅಂತ. ಅಲ್ಲಿ ಹೋಗಿ ಚೆಕಪ್ ಮಾಡಿಸಿದಾಗ ಗೊತ್ತಾಯ್ತು ಈ ಹುಡುಗನ್ಗೆ ಹಾರ್ಟ್ ಪ್ರಾಬ್ಲಮೇ ಇಲ್ಲ. ಹಾರ್ಟ್ ಪ್ರಾಬ್ಲಮೇ ಇಲ್ಲ. ರಿಪೋರ್ಟ್ಸ್ ಬಂದ್ರೆ ಇದ್ರಲ್ಲಿ ಏನು ಇಲ್ಲ ಅಂತ ಬಂದ. ನಿನ್ ತಮ್ಮನಿಗೆ ಏನೂ ಆಗಿಲ್ಲ ಕಣೆ, ಹಾರ್ಟ್ ಗಟ್ಟಿಯಾಗಿದೆ. ಅದಕ್ಕೋಸ್ಕರ ನಿನ್ ತಮ್ಮನಿಗೋಸ್ಕರ ಈಗ 4 ವರ್ಷದಿಂದ ನಾನು ಇದೆ ಅಂತ ತಿಳ್ಕೊಂಡಿದ್ದೀನಿ ಸರ್. ನಿಮ್ಮ ಹತ್ರ ಇಲ್ಲ ಪಾಪ ಆಗುತ್ತೆ, ಅದು ಮಿಸ್ಟೇಕ್ ಆಗುತ್ತೆ, ಏನು ಯೋಚನೆ ಮಾಡಬೇಡಮ್ಮ. ಇವಾಗ ಚೆನ್ನಾಗಿದೆ ನೋಡಿ, ನೀನು ನಿನ್ ತಮ್ಮನಿಗೋಸ್ಕರ ಎಷ್ಟು ಕಷ್ಟಪಟ್ಟು ನಾವು ಇದೆ ಅಂತ ತಿಳ್ಕೊಂಡಿದ್ದೀವಿ ಸರ್. ಏನಿಲ್ಲ, ಇವಾಗ ನೋಡಿ ಧೈರ್ಯವಾಗ ಈ ರಿಪೋರ್ಟ್ ತಗೊಂಡು ಯಾವ ಡಾಕ್ಟರ್ ಬೇಕಾದ್ರೆ ತೋರ್ಸಪ್ಪ. ಇಲ್ಲ ಸರ್, ನೀವು ಹೇಳಿದ್ಮೇಲೆ ಗೊತ್ತಾಯ್ತು. ಏನಿಲ್ಲ, ಖಂಡಿತ ಏನಿಲ್ಲ, ಅವ್ನು ಚೆನ್ನಾಗಿದ್ದಾನೆ. ನೀನ್ ಚೆನ್ನಾಗಿ ನೋಡ್ಕೊತಿದ್ಯಾ ಹುಡುಗನ, ಅದೇ ನಮ್ಗೆ ಖುಷಿ. ಯಾಕಂದ್ರೆ ಇಂಥ ಒಬ್ಬ ಅಣ್ಣ ಇದ್ರೆ ಸಾಕು, ಎಷ್ಟು ತಮ್ಮಂದಿರ್ಬೇಕಾದ್ರೆ ಜೀವಂತವಾಗಿ ಹ್ಯಾಪಿಯಾಗಿರ್ತಾರೆ. ಸೊ ನಿನಗೆ ಒಬ್ಬ ಒಳ್ಳೆ ಅಣ್ಣ ಸಿಗ್ದನಪ್ಪ, ದೇವ್ರ ತರ ನೋಡ್ಕೋಬೇಕು ಅವನ್ನ. ನೀ ದೊಡ್ಡನಾಗ್ಬೇಕಾದ್ರೆ ಚೆನ್ನಾಗಿ ಓದಿ, ಓಕೆ? ನಿನ್ನ ಹೆಂಗ್ ನೋಡ್ಕೊಂಡಿದ್ದ ನಿಮ್ಮ ಅಣ್ಣ, ನೀನು ಆ ರೀತಿ ನಿಮ್ಮ ಅಣ್ಣ ನೋಡ್ಕೋಬೇಕು. ಓಕೆ, ಖುಷಿ ಆಯ್ತಾ? ಮೊಮ್ಮಗನಿಗೆ ಹಾರ್ಟ್ ಗಟ್ಟಿಯಾಗಿದೆ, ಅವ್ನು ಸ್ಟ್ರಾಂಗ್ ಆಗಿರ್ತಾನೆ. ಬಾ, ಇವಾಗ ಚೆನ್ನಾಗಿದೆ, ಗಟ್ಟಿಯಾಗಿದೆ, ತಟ್ಬೋದು ನೀನು. ನಾನಿರುವುದೇ